ನಮಸ್ಕಾರ. ನಾನಿವತ್ತು ಶ್ರೀ ರಮಣಾಶ್ರಮದ ಪತ್ರಗಳು ಅನ್ನುವ ಪುಸ್ತಕವನ್ನು ಪರಿಚಯಿಸುತ್ತಿದ್ದೇನೆ. ಇದನ್ನು ಬರೆದವರು ಸೂರಿ ನಾಗಮ್ಮ ಅನ್ನುವವರು. ತೆಲುಗಿನಿಂದ ಈ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಕೆ.ಎ. ನಾರಾಯಣನ್ರವರು. ಈ ಸಂಚಿಕೆಯಲ್ಲಿ ನಾವು ಭಗವಾನ್ ಶ್ರೀ ರಮಣ ಮಹರ್ಷಿಗಳ ಸಂಕ್ಷಿಪ್ತ ಜೀವನ ಚರಿತ್ರೆಯ ಬಗೆಗೆ ತಿಳಿಯೋಣ ಬನ್ನಿ. ಭಗವಾನ್ ಶ್ರೀ ರಮಣ ಮಹರ್ಷಿಗಳು ತಮಿಳುನಾಡಿನ ತಿರುಚುಳ್ಳಿ ಎಂಬ ಪುರಾಣ ಪ್ರಸಿದ್ಧವಾದ ಸಣ್ಣ ಹಳ್ಳಿಯೊಂದರಲ್ಲಿ 30/12/1879 ಜನಿಸಿದರು. ಆದ್ರಾ ದರ್ಶನದ ಪುಣ್ಯ ದಿನವೆಂದು ಪ್ರಸಿದ್ಧವಾದ ಈ ದಿನದಂದೇ ಈಶ್ವರನು ಹಿಂದೆ ನಟರಾಜನ ರೂಪದಲ್ಲಿ ಗೌತಮ, ಪತಂಜಲಿ ಮತ್ತು ವ್ಯಾಘ್ರಪಾದರೆ ಮೊದಲಾದ ಮುನಿಪುಂಗವರಿಗೆ ದರ್ಶನವಿತ್ತು ಅನುಗ್ರಹಿಸಿದನೆಂದು ಪ್ರತೀತಿ. ಅವರ ಬಾಲ್ಯದ ಹೆಸರು ವೆಂಕಟರಾಮನ್. ತಂದೆ ಸುಂದರಂ ಅಯ್ಯರ್ ಮತ್ತು ತಾಯಿ ಅಳಗಮ್ಮಾಳ್. ಈ ದಂಪತಿಗಳಿಗೆ ಅವರು ಎರಡನೆಯ ಮಗ. ಅವರ ಪ್ರಾಥಮಿಕ ಶಾಲೆಯ ವಿದ್ಯಾಭ್ಯಾಸ ತಿರುಚುಳ್ಳಿಯಲ್ಲಿಯೂ, ನಂತರ 1 ವರ್ಷದ ವಿದ್ಯಾಭ್ಯಾಸ ಹತ್ತಿರವಿದ್ದ ದಿಂಡುಗಲ್ಲಿನಲ್ಲಿಯೂ ನಡೆಯಿತು. 12ನೆಯ ವರ್ಷದಲ್ಲಿ ಅವರ ತಂದೆಯು ತೀರಿಕೊಂಡರು. ಆದುದರಿಂದ ಅವರು ಮಧುರೆಯಲ್ಲಿದ್ದ ತಮ್ಮ ಚಿಕ್ಕಪ್ಪನವರ ಬಳಿ ಇದ್ದು ತಮ್ಮ ವಿದ್ಯಾಭ್ಯಾಸವನ್ನು ಸ್ಕೌಟ್ಸ್ ಮಿಡ್ಲ್ ಸ್ಕೂಲಿನಲ್ಲೂ ನಂತರ ಅಮೆರಿಕನ್ ಮಿಷನ್ ಹೈಸ್ಕೂಲಿನಲ್ಲೂ ಮುಂದುವರಿಸಿದರು. ಆಗ ವ್ಯಾಸಂಗದಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಇದ್ದಂತೆ ಕಂಡುಬರುತ್ತಿರಲಿಲ್ಲ. ಆದರೆ ಅವರು ದೃಢಕಾಯರಾಗಿಯೂ ಮತ್ತು ಆರೋಗ್ಯವಾಗಿಯೂ ಇದ್ದುದರಿಂದ ಆಟಪಾಠಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತಿದ್ದರು. ಶ್ರೀರಮಣ ಮಹರ್ಷಿಗಳು ತಮ್ಮ 16ನೆಯ ವರ್ಷದಲ್ಲಿ ತೀರ್ಥಯಾತ್ರೆಯಿಂದ ಹಿಂದಿರುಗಿ ಬಂದ ತಮ್ಮ ನೆಂಟರೊಬ್ಬರಿಂದ ಅಕಸ್ಮಾತ್ತಾಗಿ ಅರುಣಾಚಲ ಎಂಬ ಹೆಸರನ್ನು ಕೇಳಿದ ಕೂಡಲೇ ಪುಳಕಿತರಾದರು. ಅದು ಹತ್ತಿರದ ತಿರುವಣ್ಣಾಮಲೆ ಎಂದು ಅರಿತಾಗಲಂತೂ ಅವರಿಗೆ ಬಹಳ ಅಚ್ಚರಿಯೂ ಮತ್ತು ಆನಂದವೂ ಉಂಟಾಯಿತು. ಇದಾದ ಕೆಲವು ಕಾಲದ ನಂತರ ಅವರಿಗೆ ಪೆರಿಯ ಪುರಾಣಂ ಎಂಬ 63 ಶೈವ ಸಂತರ ಜೀವನ ಚರಿತ್ರೆಯನ್ನೊಳಗೊಂಡ ತಮಿಳು ಪುಸ್ತಕವು ಓದಲು ಸಿಕ್ಕಿತು. ಈ ಪುಸ್ತಕವು ಅವರಲ್ಲಿ ಅಚ್ಚಳಿಯದ ಮಹತ್ವದ ಪರಿಣಾಮವನ್ನು ಉಂಟು ಮಾಡಿ ಆ ಭಕ್ತರಂತೆಯೇ ತಾವೂ ಸಹ ತಮ್ಮ ಜೀವನದ ಗುರಿಯನ್ನು ಹೊಂದಬೇಕೆಂಬ ಉತ್ಕಟವಾದ ಇಚ್ಛೆ ಉಂಟಾಯಿತು. ಕ್ರಿಸ್ತಶಕ 1896ರ ಮಧ್ಯಭಾಗ, ಈಗ ರಮಣ ಮಂದಿರಂ ಎಂದು ಕರೆಯಲ್ಪಡುತ್ತಿರುವ ಮತ್ತು ಮಧುರೆಯ 11 ಚೊಕ್ಕಪ್ಪ ನಾಯಕರ್ ಬೀದಿಯಲ್ಲಿರುವ ಶ್ರೀರಮಣರ ಚಿಕ್ಕಪ್ಪ ನೆಲ್ಲಿಯಪ್ಪಯ್ಯರ್ ಮನೆಯ ಮಹಡಿಯ ಮೇಲೆ ಶ್ರೀರಮಣರು ಕುಳಿತಿದ್ದರು. ಅವರು ಅಂದು ಆರೋಗ್ಯವಾಗಿಯೇ ಇದ್ದರು. ಆದರೂ ಇದ್ದಕ್ಕಿದ್ದಂತೆ ಅವರಿಗೆ ಸಾವಿನ ಹೆದರಿಕೆ ಉಂಟಾಯಿತು. ಈ ಹೆದರಿಕೆ ಅವರಿಗೆ ಉಂಟಾಗಲು ವಿಶೇಷವಾದ ಯಾವ ಕಾರಣವೂ ಇರಲಿಲ್ಲ. ಆದರೆ ಇದರಿಂದ ಅವರು ಗಾಬರಿಯಾಗಲಿಲ್ಲ. ಬದಲಾಗಿ ತಮ್ಮಲ್ಲೇ ಈ ಸಾವಿನ ಬಗೆಗೆ ಶಾಂತವಾಗಿ ವಿಚಾರಿಸಲು ಮೊದಲು ಮಾಡಿದರು. ಅವರ ವಿಚಾರ ಸರಣಿಯನ್ನು ಅವರೇ ಈ ಕೆಳಗಿನ ಮಾತುಗಳಲ್ಲಿ ವಿವರಿಸಿದ್ದಾರೆ. ಸಾವಿನ ಭೀತಿ ನನ್ನ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿತು. ಆಗ ನಾನು ನನ್ನ ಮನಸ್ಸಿನಲ್ಲೇ ಹೀಗೆ ಪ್ರಶ್ನಿಸಿಕೊಂಡೆ, ಈಗ ಸಾವು ಬಂದಿದೆ, ಸರಿ, ಆದರೆ ನಿಜವಾಗಿ ಸಾವು ಎಂದರೇನು? ಸಾಯುತ್ತಿರುವುದು ಯಾವುದು? ಆಗ ಈ ದೇಹ ಸಾಯುತ್ತಿದೆ ಎಂಬ ಭಾವನೆ ನನ್ನಲ್ಲಿ ಉದಯಿಸಿತು. ಕೂಡಲೇ ನಾನು ನನ್ನ ಕೈಕಾಲುಗಳನ್ನು ನೆಟ್ಟಿಗೆ ನೀಡಿ ಬಾಯಿಯನ್ನು ಭದ್ರವಾಗಿ ಮುಚ್ಚಿ ಶ್ವಾಸವನ್ನು ನಿರೋಧಿಸಿ ಶವದಂತೆಯೇ ಚಲಿಸದೆ ಮಲಗಿ ಮತ್ತೆ ನನ್ನ ವಿಚಾರ ಸರಣಿಯನ್ನು ಹೀಗೆ ಮುಂದುವರಿಸಿದೆ. ಸರಿ, ಈ ದೇಹ ಈಗ ಸತ್ತು ಬಿದ್ದಿದೆ. ಇದನ್ನೀಗ ಸ್ಮಶಾನಕ್ಕೆ ಕೊಂಡೊಯ್ದು ಸುಟ್ಟು ಬೂದಿ ಮಾಡಿಬಿಡುತ್ತಾರೆ. ಆದರೆ ದೇಹದ ಈ ನಾಶದಿಂದ ನಾನು ಎಂಬುವನು ನಿಜವಾಗಿ ನಾಶ ಹೊಂದಿದಂತೆ ಆಯಿತೇನು? ಹಾಗಾದರೆ ನಾನು ಈ ದೇಹವೇನು? ಇಲ್ಲ, ಏಕೆಂದರೆ ಈ ದೇಹವಾದರೂ ಚಲಿಸದೆ ಮಾತಾಡದೆ ಜಡವಸ್ತುವಾಗಿ ಈಗ ಇಲ್ಲಿ ಬಿದ್ದುಕೊಂಡಿದೆ. ಆದರೆ ನನ್ನ ವ್ಯಕ್ತಿತ್ವದ ಸಂಪೂರ್ಣವಾದ ಅಸ್ತಿತ್ವವನ್ನು ಮತ್ತು ಈ ದೇಹಕ್ಕಿಂತ ಭಿನ್ನವಾದ ನಾನು ಎಂಬ ಅರಿವು ಸ್ಪಂದಿಸುತ್ತಿರುವುದನ್ನು ನಾನು ನನ್ನ ಅಂತರಾಳದಲ್ಲಿ ಸ್ಪಷ್ಟವಾಗಿ ಅನುಭವಿಸುತ್ತಿರುವೆನಲ್ಲ. ಹಾಗಾಗಿ ಈ ದೇಹವು ನಾಶವಾದರೂ ಇದನ್ನು ಮೀರಿದ ಈ ಚೈತನ್ಯದ ಬಳಿ ಸಾವೆಂಬುದು ಸುಳಿಯಲೇ ಆಗದು. ಆದ ಕಾರಣ ನಾನು ಎಂದಿಗೂ ನಾಶವಿಲ್ಲದ ಮತ್ತು ಸಚ್ಚಿದಾನಂದ ಸ್ವರೂಪನಾದ ಆತ್ಮವೇ ಆಗಿದ್ದೇನೆ.
ಶ್ರೀ ರಮಣ ಮಹರ್ಷಿಗಳು ಅಂದು ತಮಗಾದ ಈ ಅನುಭವವನ್ನು ಕುರಿತು ಭಕ್ತರಿಗೆ ನಂತರ ವಿವರಿಸುವಾಗ, ತಮಗಾದ ಈ ಬಗೆಯ ಸಾಕ್ಷಾತ್ಕಾರದ ಅನುಭವವು ಸಾವಕಾಶವಾಗಿ ವಿಚಾರ ಮಾಡಿ ದೃಢ ನಿರ್ಧಾರಕ್ಕೆ ಬಂದಂತಲ್ಲವೆಂದು, ಅದು ಮಿಂಚಿನಂತೆ ತಟ್ಟನೆ ಆದರೂ ಬಹು ಸ್ಪಷ್ಟವಾಗಿ ತಮ್ಮ ಅನುಭವಕ್ಕೆ ಗೋಚರವಾಯಿತೆಂದು, ಆ ಅನುಭವಕ್ಕೆ ಇದನ್ನು ಈಗ ತಿಳಿಸಿ ಹೇಳುವಷ್ಟು ಸಮಯವು ಹಿಡಿಯಲಿಲ್ಲವೆಂದು, ಅಂದಿನಿಂದ ನಾನಾ ಬಗೆಯ ರಾಗಗಳಿಗೆ ಆಧಾರವಾಗಿ ಸ್ಪಂದಿಸುವ ಶ್ರುತಿಯ ನಿನಾದದಂತೆ ಈ ಅಹಂ ಸ್ಮರಣೆಯು ತಮ್ಮನ್ನು ಎಡೆಬಿಡದೆ ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಹಾಸುಹೊಕ್ಕಾಗಿ ವ್ಯಾಪಿಸಿಕೊಂಡಿರುತ್ತದೆಂದು ತಮ್ಮ ಈ ಸಹಜ ಸ್ಥಿತಿಯನ್ನು ಕುರಿತು ಬಣ್ಣಿಸಿದ್ದಾರೆ. ಈ ಘಟನೆಯ ನಂತರ ಅವರ ಜೀವನದಲ್ಲಿ ವಿಶೇಷವಾದ ಪರಿವರ್ತನೆಯು ಕಂಡುಬಂದಿತು. ಹಿಂದಿನ ಮೌಲ್ಯಗಳು ಬದಲಾಗಿ ಇದುವರೆಗೂ ಸುಪ್ತವಾಗಿದ್ದ ಆಧ್ಯಾತ್ಮಿಕ ಮೌಲ್ಯಗಳು ಅವುಗಳ ಸ್ಥಾನವನ್ನು ಆಕ್ರಮಿಸಿದುವು. ಆಟಪಾಠಗಳು, ಸ್ನೇಹಿತರು, ಓದು ಬರಹ ಇವುಗಳಲ್ಲಿ ಅವರಿಗೆ ಆಸಕ್ತಿ ಇಲ್ಲವಾಯಿತು. ಬದಲಾಗಿ ಧ್ಯಾನ ಮತ್ತು ಮೌನದಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಯಿತು. ಅವರು ಪ್ರತಿನಿತ್ಯವೂ ಮನೆಯ ಬಳಿ ಇದ್ದ ಮೀನಾಕ್ಷಿ ದೇವಾಲಯಕ್ಕೆ ಹೋಗಿ ಅಲ್ಲಿದ್ದ ದೇವತಾ ವಿಗ್ರಹಗಳೆದುರು ತಾಸುಗಟ್ಟಲೆ ಕಣ್ಣೀರು ಗೆರೆಯುತ್ತಲೇ ನಿಲ್ಲುವರು. ಅವರ ನಡೆನುಡಿಗಳಲ್ಲಿ ವಿನಯ, ಅನುಕಂಪ, ಮೃದು ಸ್ವಭಾವ ಮೊದಲಾದ ಸಾತ್ವಿಕ ಗುಣಗಳು ಎದ್ದು ಕಾಣುತ್ತಿದ್ದುವು. ಅವರ ಅಣ್ಣ ನಾಗಸ್ವಾಮಿಯು ತಮ್ಮನ ಈ ಪರಿವರ್ತನೆಯನ್ನು ಗಮನಿಸುತ್ತಲೇ ಇದ್ದು, ಅವರಿಗೆ ವಿದ್ಯಾಭ್ಯಾಸದಲ್ಲಿ ಇದ್ದ ಅನಾಧಾರವನ್ನು ಕುರಿತು ಅನೇಕ ಬಾರಿ ಎಚ್ಚರಿಸುತ್ತಲೂ ಇದ್ದನು. ಪರಿಸ್ಥಿತಿ ಹೀಗೆಯೇ ಮುಂದುವರಿದು ಮೇಲೆ ತಿಳಿಸಿದ ಅನುಭವವಾದ 6 ವಾರಗಳ ನಂತರ ಒಂದು ನಿರ್ಣಾಯಕ ಘಟ್ಟವನ್ನು ತಲುಪಿ, ಓದಿನಲ್ಲಿ ಅವರಿಗೆ ಉಂಟಾಗಿದ್ದ ಅನಾಸಕ್ತಿಯ ಫಲವಾಗಿ ಒಂದು ದಿನ ಅವರಿಗೆ ಶಾಲೆಯಲ್ಲಿ ಆಂಗ್ಲ ಭಾಷೆಯ ವ್ಯಾಕರಣದ ಕೆಲವು ಪುಟಗಳನ್ನು ಮತ್ತೆ ಮತ್ತೆ ಬರೆದು ತರುವ ಶಿಕ್ಷೆಯನ್ನು ವಿಧಿಸಿದ್ದರು. ಅದನ್ನು ಬರೆಯುತ್ತಾ ಅವರು ಅಂದು ಮನೆಯಲ್ಲಿ ಕುಳಿತಿದ್ದರು. ಆಗ ಯಾವುದಕ್ಕೂ ಉಪಯೋಗವಿಲ್ಲದ ಈ ಕೆಲಸದ ಬಗ್ಗೆ ಅವರಿಗೆ ಅತ್ಯಂತ ಜಿಗುಪ್ಸೆ ಉಂಟಾಗಿ, ತಾವು ಬರೆಯುತ್ತಿದ್ದ ಪುಸ್ತಕವನ್ನು ಒಂದು ಬದಿಗೊತ್ತಿ ಪದ್ಮಾಸನಸ್ಥರಾಗಿ ಧ್ಯಾನದಲ್ಲಿ ತಲ್ಲೀನರಾಗಿ ಕುಳಿತು ಬಿಟ್ಟರು. ಇದನ್ನು ನೋಡಿದ ಅವರ ಅಣ್ಣ ನಾಗಸ್ವಾಮಿಯು ಅವರನ್ನು ಕುರಿತು, ಇಂತಹವನಿಗೆ ಇಲ್ಲೇನು ಕೆಲಸ ಎಂದು ಮೂದಲಿಸಿದನು. ಈ ಮಾತು ಅವರಿಗೆ ನಾಟಿ, ಅವರಿಗೂ ಸಹ ಇದು ವಾಸ್ತವವೆಂದೇ ತೋರಿ ಅಂದೇ ಮನೆಯನ್ನು ತ್ಯಜಿಸಿ ಹೊರಟು ಹೋಗಲು ತೀರ್ಮಾನಿಸಿದರು. ಆಗ ಅವರಿಗೆ ತಟ್ಟನೆ ಅರುಣಾಚಲದ ನೆನಪು ಬಂದು, ಈ ಘಟನೆಯು ತಮ್ಮನ್ನು ಅಲ್ಲಿಗೆ ಕರೆಸಿಕೊಳ್ಳಲು ಶ್ರೀ ಅರುಣಾಚಲೇಶ್ವರನು ಹೂಡಿದ ಒಂದು ತಂತ್ರವೆಂದೇ ಭಾಸವಾಯಿತು. ಆಗ ಅವರು ಅಣ್ಣನಿಗೆ ಅಂದು ತಮಗೆ ಶಾಲೆಯಲ್ಲಿ ಒಂದು ವಿಶೇಷ ತರಗತಿ ಇದೆಯೆಂದು, ಅದಕ್ಕಾಗಿ ಶಾಲೆಗೆ ಹೋಗುತ್ತಿದ್ದೇನೆಂದು ತಿಳಿಸಿ ಮನೆಯಿಂದ ಹೊರಟು ನಿಂತಾಗ, ಅಣ್ಣನು ಅವರಿಗೆ ಅಲ್ಲೇ ಪೆಟ್ಟಿಗೆಯಲ್ಲಿ 5 ರೂಪಾಯಿಗಳಿವೆ ಎಂದು ಅದನ್ನು ತೆಗೆದುಕೊಂಡು ಹೋಗಿ ದಾರಿಯಲ್ಲಿದ್ದ ತನ್ನ ಕಾಲೇಜಿನ ಶುಲ್ಕವನ್ನು ಕಟ್ಟಬೇಕೆಂದು ತಿಳಿಸಿದನು. ಆಗ ಶ್ರೀರಮಣರು ಮನೆಯಲ್ಲಿದ್ದ ಹಳೆಯ ಭೂಪಟವೊಂದನ್ನು ತೆರೆದು ನೋಡಿ, ತಿರುವಣ್ಣಾಮಲೆಯನ್ನು ತಲುಪಲು ಸುಮಾರು 3 ರೂಪಾಯಿಗಳು ಸಾಕಾಗಬಹುದೆಂದು ಅಂದಾಜು ಮಾಡಿ ಪೆಟ್ಟಿಗೆಯಿಂದ ಅಷ್ಟು ಮಾತ್ರವೇ ಹಣವನ್ನು ತೆಗೆದುಕೊಂಡು ಅಣ್ಣನಿಗೆ ಹೀಗೆ ಪತ್ರವೊಂದನ್ನು ಬರೆದಿಟ್ಟು ಮನೆಯನ್ನು ಬಿಟ್ಟು ಹೊರಟು ಹೋದರು. ನಾನು ನನ್ನ ತಂದೆಯನ್ನು ಹುಡುಕಿಕೊಂಡು ಅವನ ಆದೇಶದಂತೆ ಇಲ್ಲಿಂದ ಹೊರಟಿದ್ದೇನೆ. ಇದು ಒಳ್ಳೆಯ ಕೆಲಸದಲ್ಲಿ ತೊಡಗಿರುವುದಾಗಿದೆ. ಆದುದರಿಂದ ಇದರ ಬಗ್ಗೆ ಯಾರೂ ಚಿಂತಿಸಬೇಕಾದದ್ದಿಲ್ಲ. ಇದನ್ನು ಹುಡುಕುವುದಕ್ಕಾಗಿ ಹಣವನ್ನು ವೃಥ ಖರ್ಚು ಮಾಡಬೇಕಾಗಿಲ್ಲ. ವಿಶೇಷ ಸೂಚನೆ, ನಿನ್ನ ಕಾಲೇಜಿನ ಶುಲ್ಕವನ್ನು ಕಟ್ಟಿಲ್ಲ. 2 ರೂಪಾಯಿಯನ್ನು ಇಲ್ಲೇ ಬಿಟ್ಟಿರುತ್ತೇನೆ. ಸಹಿ ಮಾಡಬೇಕಿರುವಲ್ಲಿ ಒಂದು ಗೆರೆಯನ್ನು ಎಳೆದಿರುತ್ತಾರೆ. ಈ ಕಾಗದವು ನಾನು ಮತ್ತು ನನ್ನ ತಂದೆ ಎಂದು ದ್ವೈತ ಭಾವದಲ್ಲಿ ಪ್ರಾರಂಭವಾಗಿದೆ. 2ನೆಯ ಸಾಲಿನಲ್ಲಿ ನಾನು ಎಂದು ಹೇಳದೆ ಇದು ಎಂದು ತಿಳಿಸಲಾಗಿದೆ. ಕಾಗದದ ಕೊನೆಯಲ್ಲಿ ಸಹಿ ಹಾಕಲು ಅಹಂ ನಾಶವಾಗಿದ್ದ ಕಾರಣ ಕೇವಲ ಒಂದು ಗೆರೆಯನ್ನು ಎಳೆಯಲಾಗಿದೆ ಎಂಬುದನ್ನು ನಾವು ಗಮನಿಸಬೇಕು. ಹೀಗೆ 25ನೇ ಆಗಸ್ಟ್ 1896 ಶನಿವಾರ ಮಧ್ಯಾಹ್ನ ಮನೆಯನ್ನು ಬಿಟ್ಟು ಹೊರಟ ಶ್ರೀರಮಣರು ತಿರುವಣ್ಣಾಮಲೆಯನ್ನು ತಲುಪಿದ್ದು ಅರುಣಾಚಲೇಶ್ವರನ ಆದೇಶ ಮತ್ತು ಅನುಗ್ರಹವೆಂದೇ ಮುಂದಿನ ಘಟನೆಗಳು ಸಾರುತ್ತವೆ. ಮನೆಯಿಂದ ಅರ್ಧ ಮೈಲು ದೂರವಿದ್ದ ರೈಲ್ವೆ ನಿಲ್ದಾಣಕ್ಕೆ ಅವರು ನಡೆದುಕೊಂಡು ಹೋದಾಗ ತಡವಾಯಿತು. ಆದರೆ ಅಂದು ರೈಲು ಸಹ ತಡವಾಗಿ ಬಂತು. ಇಲ್ಲದಿದ್ದರೆ ಅಂದಿನ ಅವರ ಪ್ರಯಾಣ ತಪ್ಪಿ ಹೋಗುತ್ತಿತ್ತು. ಮನೆಯ ಭೂಪಟದಲ್ಲಿ ತಿರುವಣ್ಣಾಮಲೆಗೆ ಹತ್ತಿರದ ರೈಲು ನಿಲ್ದಾಣ ತಿಂಡಿವನಂ ಎಂದು ನೋಡಿದ್ದ ಕಾರಣ
ಅವರು ತಿಂಡಿವನಂಗೆ ಟಿಕೆಟನ್ನು ಕೊಂಡುಕೊಂಡರು. ಅದಕ್ಕೆ 2 ರೂಪಾಯಿ 13 ಆಣೆ ಖರ್ಚಾಗಿ ಕೇವಲ 3 ಆಣೆಯು ಮಾತ್ರವೇ ಉಳಿಯಿತು. ತಿರುವಣ್ಣಾಮಲೆಯ ಮುಖಾಂತರವೇ ಹೊಸದಾಗಿ ರೈಲು ಮಾರ್ಗವಾಗಿರುವುದನ್ನು ಅರಿತಿದ್ದು ರೈಲಿನ ವೇಳಾಪಟ್ಟಿಯನ್ನು ನೋಡಿ ಅವರು ಅಲ್ಲಿಗೆ ಟಿಕೆಟ್ ಅನ್ನು ಕೊಂಡಿದ್ದರೆ ಅದಕ್ಕೆ ಸರಿಯಾಗಿ 3 ರೂಪಾಯಿಗಳೇ ಆಗುತ್ತಿತ್ತು. ಆದರೆ ಅದು ಅವರಿಗೆ ಗೊತ್ತಿರದೆ ರೈಲು ಡಬ್ಬಿಯಲ್ಲಿ ಕುಳಿತುಕೊಂಡಿದ್ದಾಗ ವಿಲ್ಲಿಪುರಂನಲ್ಲೇ ರೈಲು ಬದಲಾಯಿಸಬಹುದೆಂದು, ತಿಂಡಿವನಂವರೆಗೆ ಪ್ರಯಾಣ ಮಾಡಬೇಕಾಗಿಲ್ಲವೆಂದು ಮೌಲ್ವಿ ಒಬ್ಬರಿಂದ ತಿಳಿದು ಬಂತು. ಆದ್ದರಿಂದ ಅವರು 30ನೆಯ ತಾರೀಕು ಭಾನುವಾರ ಬೆಳಗಿನ ಜಾವ 3 ಗಂಟೆಗೆ ವಿಲ್ಲಿಪುರಂನಲ್ಲಿ ಇಳಿದರು. ನಂತರ ಅಲ್ಲಿನ ಭೋಜನ ಶಾಲೆಯೊಂದರಲ್ಲಿ ಊಟಕ್ಕಾಗಿ ಮಧ್ಯಾಹ್ನದವರೆಗೂ ಕಾದು ಕುಳಿತಿದ್ದು, ಊಟವಾದ ನಂತರ ಉಳಿದಿದ್ದ ಹಣದಲ್ಲಿ ಮಾಂಬಲಪಟುವಿನವರೆಗೆ ರೈಲಿನಲ್ಲಿ ಪ್ರಯಾಣ ಮಾಡಿ ಅರುಣಾಚಲಕ್ಕೆ ಇನ್ನುಳಿದ 30 ಮೈಲಿಗಳ ದೂರವನ್ನು ಕಾಲುನಡಿಗೆಯಲ್ಲೇ ಹೋಗುವುದೆಂದು ತೀರ್ಮಾನಿಸಿದರು. ಅದರಂತೆ ಮಧ್ಯಾಹ್ನದ ಸುಡುಬಿಸಿಲಿನಲ್ಲಿ 11 ಮೈಲಿಗಳಷ್ಟು ನಡೆದು ಸಂಜೆಯ ವೇಳೆಗೆ ಬಹಳವಾಗಿ ದಣಿದು ಅರಿಯಾನಿನಲ್ಲೂರಿನ ದೇವಸ್ಥಾನವನ್ನು ತಲುಪಿ ದೇವಾಲಯದ ಮಂಟಪವೊಂದರಲ್ಲಿ ಕುಳಿತು ಧ್ಯಾನಮಗ್ನರಾದರು. ಸ್ವಲ್ಪ ಸಮಯದ ನಂತರ ದೇವಾಲಯದ ಬಾಗಿಲನ್ನು ಹಾಕುವ ಸಮಯವಾಗಲು ಅರ್ಚಕರು ಬಂದು ಅವರನ್ನು ಎಬ್ಬಿಸಿದರು. ಆಗ ಅವರಿಗೆ ಬಹಳ ಹಸಿವಾಗಿದ್ದ ಕಾರಣ ತಮಗೆ ಸ್ವಲ್ಪ ಪ್ರಸಾದವನ್ನು ಕೊಡುವಂತೆ ಅರ್ಚಕರನ್ನು ಕೇಳಿಕೊಂಡರು. ಆದರೆ ಅರ್ಚಕರು ಇಲ್ಲಿ ಪ್ರಸಾದವೇನೂ ಉಳಿದಿಲ್ಲವೆಂದು, ಆದರೆ ಹತ್ತಿರದಲ್ಲಿದ್ದ ಕೀಲೂರಿನ ದೇವಾಲಯಕ್ಕೆ ತಮ್ಮೊಡನೆ ಬಂದರೆ ಬಹುಶಃ ಏನಾದರೂ ಪ್ರಸಾದವು ಸಿಗಬಹುದೆಂದು ಹೇಳಿದ ಕಾರಣ ಅವರೊಡನೆ ಕೀಲೂರಿಗೆ ಹೋದರು. ಅಲ್ಲೂ ಅವರಿಗೆ ಯಾವ ಪ್ರಸಾದವೂ ಸಿಗುವ ಹಾಗಿಲ್ಲವೆಂಬುದನ್ನು ಅರಿತ ದೇವಾಲಯದ ಮದ್ದಲೆ ಬಾರಿಸುವವನೊಬ್ಬನು ಕನಿಕರದಿಂದ ತನ್ನ ಪಾಲಿನ ಪ್ರಸಾದವನ್ನು ಈ ಬಾಲಕನಿಗೆ ಕೊಡುವಂತೆ ಆಗ್ರಹಪಡಿಸಿ ಕೊಡಿಸಿದನು. ಆ ಪ್ರಸಾದವನ್ನು ಕೈಯಲ್ಲಿ ಹಿಡಿದುಕೊಂಡು ಅವರು ಕುಡಿಯುವ ನೀರಿಗಾಗಿ ಹತ್ತಿರಿದ್ದ ಅಗ್ರಹಾರದ ಬಳಿ ಬಂದಾಗ ಆಯಾಸದಿಂದ ರಸ್ತೆಯ ಮಧ್ಯದಲ್ಲೇ ಬಿದ್ದುಬಿಟ್ಟರು. ಸ್ವಲ್ಪ ಸಮಯದ ನಂತರ ಅವರು ಎಚ್ಚರ ತಿಳಿದು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದ ಪ್ರಸಾದವನ್ನು ಎತ್ತಿಕೊಳ್ಳುತ್ತಿರುವಾಗ ಸುತ್ತಲೂ ನೆರೆದಿದ್ದ ಜನಸಮೂಹದಲ್ಲಿದ್ದ ಮುತ್ತುಕೃಷ್ಣ ಭಾಗವತರೆಂಬುವರು ನೋಡಿ ಕನಿಕರದಿಂದ ಈ ಬಾಲಕನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಅಂದಿನ ರಾತ್ರಿ ಕಳೆಯಿತು. ಮರುದಿನವೇ ಗೋಕುಲಾಷ್ಟಮಿ. ಆ ಪುಣ್ಯ ದಿನದಂದು ಭಾಗವತರ ಸಾಧ್ವಿ ಪತ್ನಿಯು ಪ್ರೀತಿಯಿಂದ ಕೊಟ್ಟ ತಂಗಳೂಟವನ್ನು ಮಾಡಿ ತಾವು ಬಹಳ ಬಳಲಿದ್ದರಿಂದ ಇನ್ನುಳಿದ ದೂರವನ್ನು ರೈಲಿನಲ್ಲಿ ಪ್ರಯಾಣ ಮಾಡಲು ತೀರ್ಮಾನಿಸಿ ಅದಕ್ಕಾಗಿ ತಮ್ಮ ಕಿವಿಯಲ್ಲಿದ್ದ ಚಿನ್ನದ ಕಡುಕನ್ನು ಒತ್ತೆಯಾಗಿಟ್ಟು ಸ್ವಲ್ಪ ಹಣವನ್ನು ಕೊಡಬೇಕೆಂದು ಭಾಗವತರನ್ನೇ ಕೇಳಿದರು. ಭಾಗವತರು ಆ ಕಡುಕನ್ನು ಪರಿಶೀಲಿಸಿ ಅದು ಚಿನ್ನದ್ದೆಂದು ಖಚಿತಪಡಿಸಿಕೊಂಡು 4 ರೂಪಾಯಿಗಳನ್ನು ಮತ್ತು ತಮ್ಮ ವಿಳಾಸವನ್ನು ಕೊಟ್ಟು ಇದನ್ನು ಮತ್ತೆ ಯಾವಾಗ ಬೇಕಾದರೂ ಹಿಂದಕ್ಕೆ ಪಡೆಯಬಹುದೆಂಬ ಆಶ್ವಾಸನೆಯನ್ನು ನೀಡಿದರು. ಭಾಗವತರ ಪತ್ನಿಯು ಅಂದಿನ ರಾತ್ರಿ ಶ್ರೀ ಕೃಷ್ಣ ಪರಮಾತ್ಮನ ನೈವೇದ್ಯಕ್ಕಾಗಿ ತಯಾರಿಸಿದ್ದ ಭಕ್ಷ್ಯಗಳನ್ನೇ ದಾರಿಯ ತಿಂಡಿಗೆಂದು ಅವರಿಗೆ ಒಂದು ಪೊಟ್ಟಣದಲ್ಲಿ ಕಟ್ಟಿಕೊಟ್ಟರು. ಶ್ರೀರಮಣರು ಅದನ್ನು ಸ್ವೀಕರಿಸಿ ಆ ದಂಪತಿಗಳಿಂದ ಬೀಳ್ಕೊಂಡು ಸ್ವಲ್ಪ ದೂರ ಹೋದ ನಂತರ ಭಾಗವತರು ಕೊಟ್ಟ ವಿಳಾಸದ ಚೀಟಿಯು ಅವಶ್ಯವಿಲ್ಲವೆಂದು ಭಾವಿಸಿ ಅದನ್ನು ಅಲ್ಲಿಯೇ ಹರಿದು ಹಾಕಿದರು. ನಂತರ ರೈಲು ನಿಲ್ದಾಣವನ್ನು ತಲುಪಿದಾಗ ಮರುದಿನದ ಬೆಳಗಿನವರೆಗೆ ರೈಲು ಇಲ್ಲವೆಂದು ತಿಳಿದು ನಿಲ್ದಾಣದಲ್ಲೇ ಮಲಗಿದರು. ಮರುದಿನ ಮಂಗಳವಾರ ಸೆಪ್ಟೆಂಬರ್ 1, 1896ರಂದು ಶ್ರೀರಮಣರು ಬೆಳಗಿನ ಜಾವದ ರೈಲನ್ನು ಹತ್ತಿ ಸ್ವಲ್ಪ ಹೊತ್ತಿನೊಳಗೆ ತಿರುವಣ್ಣಾಮಲೆ ನಗರದ ರೈಲು ನಿಲ್ದಾಣವನ್ನು ತಲುಪಿ ಅಲ್ಲಿಂದ ನೇರವಾಗಿ ಅರುಣಾಚಲೇಶ್ವರನ ಸನ್ನಿಧಿಗೆ ತೆರಳಿ, ಅಪ್ಪ, ನಿನ್ನ ಆದೇಶದಂತೆ ನಾನು ಎಲ್ಲವನ್ನೂ ತ್ಯಜಿಸಿ ನಿನ್ನ ಬಳಿಗೆ ಬಂದು ಬಿಟ್ಟಿದ್ದೇನೆ. ಇನ್ನು ಮುಂದೆ ಕೇವಲ ನಿನ್ನ ಇಚ್ಛೆಯೊಂದೇ ನಡೆಯಲಿ ಎಂದು ಭಿನ್ನವಿಸಿಕೊಂಡರು. ನಂತರ ದೇವಾಲಯದಿಂದ ಹೊರಗೆ ಬಂದು ನಗರದ ಬೀದಿಯಲ್ಲಿ ಸುತ್ತಾಡುತ್ತಿರುವಾಗ ಕ್ಷೌರಿಕನೊಬ್ಬನು ಅವರಿಗೆದುರಾಗಿ, ನಿಮಗೆ ಕ್ಷೌರ ಮಾಡಬೇಕೇನು ಎಂದು ಕೇಳಿದನು. ಅವರು ಹೌದು ಎಂದು ಉತ್ತರವಿತ್ತಾಗ ಅವರನ್ನು ಬಳಿಯಿದ್ದ ಅಯ್ಯನ್ಕೊಳಂ ಎಂಬ ಕಲ್ಯಾಣಿಯ ಬಳಿಗೆ ಕರೆದುಕೊಂಡು ಹೋಗಿ ನುಣ್ಣಗೆ ಕ್ಷೌರವನ್ನು ಮಾಡಿದನು. ನಂತರ ಶ್ರೀರಮಣರು ಆ ಕೊಳದ ಮೆಟ್ಟಿಲಿನ ಮೇಲೆ ನಿಂತು ತಮ್ಮ ಬಳಿ ಉಳಿದಿದ್ದ ಚಿಲ್ಲರೆ ಹಣವನ್ನು, ಹಿಂದಿನ ದಿನ ಭಾಗವತರ ಪತ್ನಿ ಇತ್ತಿದ್ದ ತಿಂಡಿಯ ಪೊಟ್ಟಣವನ್ನು ನೀರಿನೊಳಗೆ ಎಸೆದು ಬಿಟ್ಟರು. ನಂತರ ತಮ್ಮ ಜನಿವಾರವನ್ನು ಕಿತ್ತೆಸೆದು ಉಟ್ಟ ಬಟ್ಟೆಗಳೆಲ್ಲವನ್ನೂ ಕಳಚಿ ಹಾಕಿ ಕೇವಲ ಕೌಪೀನವೊಂದನ್ನೇ ಉಳಿಸಿಕೊಂಡರು. ಅಂದಿನಿಂದ ಅವರು ಜೀವನ ಪರ್ಯಂತ ಕೇವಲ ಕೌಪೀನವೊಂದನ್ನೇ ಧರಿಸುತ್ತಿದ್ದರು
ಮತ್ತು ಹಣವನ್ನು ಎಂದೂ ಸ್ಪರ್ಶಿಸಲಿಲ್ಲ. ಅವರ ವೈರಾಗ್ಯವು ಎಷ್ಟು ತೀವ್ರವಾಗಿತ್ತೆಂದರೆ ಕೊರಡಿಗೆ ಸಮಾನವಾದ ತಮ್ಮ ಶರೀರಕ್ಕೆ ಸ್ನಾನವೆಂಬ ಸುಖಭೋಗವೇಕೆ ಬೇಕು ಎಂದು ಭಾವಿಸಿ ಸ್ನಾನವಿಲ್ಲದೆ ಹಾಗೆಯೇ ದೇವಾಲಯಕ್ಕೆ ಹಿಂದಿರುಗುತ್ತಿದ್ದರು. ಆಗ ಆಶ್ಚರ್ಯವೆಂಬಂತೆ ಇದ್ದಕ್ಕಿದ್ದಾಕೆ ಜೋರಾಗಿ ಮಳೆ ಸುರಿದು ಅವರನ್ನು ಅಪಾದಮಸ್ತಕವಾಗಿ ತೋಯಿಸಿಯೇ ಬಿಟ್ಟಿತು. ಶ್ರೀರಮಣರು ತೊಯ್ದಿದ್ದ ಈ ಸ್ಥಿತಿಯಲ್ಲೇ ದೇವಾಲಯವನ್ನು ಮತ್ತೆ ಪ್ರವೇಶಿಸಿ ಪ್ರಾಕಾರದೊಳಗಿದ್ದ 1000 ಕಾಲು ಮಂಟಪದಲ್ಲಿ ಧ್ಯಾನಮಗ್ನರಾಗಿ ಕುಳಿತು ಬಿಟ್ಟರು. ಕೇವಲ 17 ವರ್ಷದ ಆ ಬಾಲಕನು ಹೀಗೆ ಮೌನವಾಗಿ ಕಣ್ಣು ಮುಚ್ಚಿ ಕುಳಿತಿರುವುದನ್ನು ಕಂಡು ಅಲ್ಲಿಗೆ ಆಟಕ್ಕಾಗಿ ಬರುತ್ತಿದ್ದ ಹುಡುಗರು ಅವರಿಗೆ ಅನೇಕ ಬಗೆಯ ಕಿರುಕುಳಗಳನ್ನು ಕೊಡಲು ಮೊದಲು ಮಾಡಿದರು. ಆಗ ಶ್ರೀರಮಣರು ಆ ಮಂಟಪದಡಿಯೇ ಇದ್ದ ಪಾತಾಳ ಗುಹೆ ಎಂಬ ಕತ್ತಲು ಗವಿಯೊಳಗೆ ಹೋಗಿ ವಾಸಿಸಲು ಮೊದಲು ಮಾಡಿದರು. ಅಲ್ಲಿಯೂ ಅವರು ಮೌನದಲ್ಲಿದ್ದು ಸದಾಕಾಲವೂ ಧ್ಯಾನಮಗ್ನರಾಗಿಯೇ ಇರುತ್ತಿದ್ದರು. ಸೂರ್ಯರಶ್ಮಿಯೂ ಸಹ ಒಳಗೆ ಸುಳಿಯದಿದ್ದ ಅನಾರೋಗ್ಯಕರವಾದ ಈ ಜೌಗು ಪ್ರದೇಶದಲ್ಲಿ ಶರೀರದ ಮೇಲಿನ ಪರಿವೆಯೇ ಇಲ್ಲದೆ ಹೀಗೆ ಕುಳಿತಿರುವಾಗ ಅವರ ಶರೀರವನ್ನು ಅನೇಕ ಕ್ರಿಮಿಕೀಟಗಳು ಕಚ್ಚಿ ರಕ್ತವನ್ನು ಹೀರಿ ಗಾಯವನ್ನು ಉಂಟು ಮಾಡಿದವು. ಅವುಗಳಿಂದ ರಕ್ತ ಕೀವುಗಳು ಒಸರುತ್ತಿದ್ದುವು. ಇವುಗಳಿಂದ ಉಂಟಾದ ಕಲೆಯು ಅವರ ಶರೀರದಲ್ಲಿ ಶಾಶ್ವತವಾಗಿ ಉಳಿದು ಬಿಟ್ಟಿತು. ತುಂಟ ಹುಡುಗರು ಅಲ್ಲಿಗೂ ಬಂದು ಕೊಡುತ್ತಿದ್ದ ಉಪದ್ರವಗಳಿಂದ ರಮಣರನ್ನು ರಕ್ಷಿಸಲು ಶೇಷಾದ್ರಿ ಸ್ವಾಮಿಗಳೆಂಬವರು ಬಹಳವಾಗಿ ಪ್ರಯತ್ನವನ್ನು ಮಾಡಿದರು. ಆದರೆ ಅದು ಅಷ್ಟು ಫಲಕಾರಿಯಾಗಲಿಲ್ಲ. ಹೀಗೆಯೇ ಕೆಲವು ವಾರಗಳು ಕಳೆದ ನಂತರ ಶ್ರೀರಮಣರು ಆಲಯದ ಪ್ರಾಕಾರದೊಳಗೆ ಇದ್ದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ, ಬಾಳೆಯ ತೋಟ, ಹೂದೋಟ, ಮುಂಗೈ ಪಿಳ್ಳಯಾರ್ ಆಲಯ ಮತ್ತು ಇಳುಪ್ಪೈ ಮರದಡಿ ಹೀಗೆ ಅನೇಕ ಕಡೆಗಳಲ್ಲಿ ಧ್ಯಾನಸ್ಥರಾಗಿರುತ್ತಾ ಸುಮಾರು 3 ತಿಂಗಳುಗಳ ಕಾಲ ಕಳೆದರು. ಆ ಕಾಲದಲ್ಲಿ ಅವರು ಮೌನವಾಗೇ ಇರುತ್ತಿದ್ದುದರಿಂದ ಜನರು ಅವರನ್ನು ಮೌನಸ್ವಾಮಿ ಎಂದು, ಬ್ರಾಹ್ಮಣ ಬಾಲಕನಾದುದರಿಂದ ಬ್ರಾಹ್ಮಣ ಸ್ವಾಮಿ ಎಂದು ಕರೆಯುತ್ತಿದ್ದರು. ಈ ಸಮಯದಲ್ಲೇ ಅಂದರೆ ಸುಮಾರು ನವೆಂಬರ್ 1896ರಲ್ಲಿ ದೈವ ಸಂಕಲ್ಪದಂತೆ ಉದ್ದಂಡಿ ನಾಯನಾರ್ ಎಂಬುವರೊಬ್ಬರು ಬಂದು ಕಾಲಕಾಲಕ್ಕೆ ಶ್ರೀರಮಣರಿಗೆ ಅನ್ನಪಾನಾದಿಗಳನ್ನಿತ್ತು ಅವರ ಶಿಷ್ಯವೃತ್ತಿಯನ್ನು ಮತ್ತು ಸೇವೆಯನ್ನು ಕೈಗೊಂಡು ಶ್ರೀರಮಣರ ಶರೀರವನ್ನು ಉಳಿಸಿ ಕಾಪಾಡಿದರು. ನಂತರ ಶ್ರೀರಮಣರು ಸುಮಾರು 1.5 ವರ್ಷಗಳ ಕಾಲ ನಗರದ ಹೊರಗಿದ್ದ ಮತ್ತು ಶಾಂತ ಪರಿಸರದಿಂದ ಕೂಡಿದ ಗುರುಮೂರ್ತಂ ಎಂಬ ದೇವಾಲಯದಲ್ಲಿ ವಾಸಿಸಿದರು. ಆಮೇಲೆ ಸುಮಾರು 6 ತಿಂಗಳುಗಳು ಕಾಲ ಅವರ ಬಳಿಯೇ ಇದ್ದ ಮಾವಿನ ತೋಪಿನಲ್ಲಿದ್ದರು. ಅಲ್ಲಿಗೆ ಪಳನಿಸ್ವಾಮಿ ಎಂಬ ಮತ್ತೊಬ್ಬ ಭಕ್ತನು ಬಂದು ಅವರ ಸೇವಾವೃತ್ತಿಯನ್ನು ಕೈಗೊಂಡನು. ಇಲ್ಲಿರುವಾಗಲೇ ಶ್ರೀರಮಣರ ಚಿಕ್ಕಪ್ಪ ನೆಲ್ಲಿಯಪ್ಪ ಅಯ್ಯರ್ಗೆ ಶ್ರೀರಮಣರು ಇಲ್ಲಿದ್ದ ಸಮಾಚಾರವು ತಿಳಿದು ಅವರನ್ನು ಮನೆಗೆ ಹಿಂದಿರುಗಿ ಕರೆದುಕೊಂಡು ಹೋಗಲು ಬಂದರು. ಆದರೆ ಶ್ರೀರಮಣರು ಅವರೊಡನೆ ಏನೂ ಮಾತಾಡದೆ ಮೌನವಾಗಿಯೇ ಇದ್ದ ಕಾರಣ ಚಿಕ್ಕಪ್ಪನವರು ತಾವು ಬಂದ ದಾರಿಯನ್ನು ಹಿಡಿದು ಹಿಂದಿರುಗಬೇಕಾಯಿತು. ಇದಾದ ನಂತರ ಶ್ರೀರಮಣರು ಅರುಣಗಿರಿನಾಥರ ದೇವಾಲಯದಲ್ಲಿ 1 ತಿಂಗಳು, ನಂತರ ಕೆಲ ಕಾಲ ಬೆಟ್ಟದ ಪೂರ್ವ ದಿಕ್ಕಿನಲ್ಲಿದ್ದ ಪ್ರವಾಳಗಿರಿ ಎಂಬಲ್ಲಿಯೂ ವಾಸಿಸಿದರು. ಇಲ್ಲಿರುವಾಗ ಅವರ ಮಾತೆ ಅಳಗಮ್ಮಾಳ್ ಬಂದು ಮಗನಿಗೆ ಹಿಂದಿರುಗಬೇಕೆಂದು ಕಣ್ಣೀರು ಕರೆದು ಕೇಳಿಕೊಂಡರು. ಅದರಿಂದ ಶ್ರೀರಮಣರು ಸ್ವಲ್ಪವೂ ವಿಚಲಿತರಾಗಲಿಲ್ಲ ಮತ್ತು ತಾಯಿಯೊಡನೆ ಮಾತೂ ಸಹ ಆಡಲಿಲ್ಲ. ಆಗ ಬಳಿಯಿದ್ದ ಭಕ್ತರೊಬ್ಬರು, ನಿಮ್ಮ ತಾಯಿ ಅಷ್ಟೊಂದು ದುಃಖಿಸುತ್ತಿರುವಾಗ ನೀವು ಕಡೆಯ ಪಕ್ಷ ಏನಾದರೂ ಉತ್ತರವನ್ನು ಬರೆದು ತಿಳಿಸಬಹುದಲ್ಲವೇ ಎಂದು ಹೇಳಿದರು. ಆಗ ಒಂದು ಚೀಟಿಯಲ್ಲಿ ಶ್ರೀರಮಣರು ಹೀಗೆ ಬರೆದರು: ಅವರವರ ಪ್ರಾಪ್ತಿಗನುಗುಣವಾಗಿ ಭಗವಂತನು ಕಾರ್ಯಗಳನ್ನು ನಿಯಂತ್ರಿಸುತ್ತಾನೆ. ಎಂದಿಗೂ ನಡೆಯದ ಕೆಲಸವು ನಾವು ಎಷ್ಟು ಪ್ರಯತ್ನಿಸಿದರೂ ನಡೆಯದು. ಯಾವುದು ನಡೆಯುವುದೋ ಅದನ್ನು ಎಷ್ಟು ತಡೆದರೂ ನಡೆದೇ ತೀರುವುದು. ಇದು ನಿಶ್ಚಯ. ಇದನ್ನರಿತು ನಾವು ಸುಮ್ಮನಿರುವುದೇ ಎಲ್ಲಾ ರೀತಿಯಿಂದಲೂ ಒಳ್ಳೆಯದು. ಈ ಉತ್ತರದಿಂದ ತಾಯಿಯು ನಿರಾಸೆಯಿಂದಲೇ ಹಿಂದಿರುಗಬೇಕಾಯಿತು. ಈ ಘಟನೆಯು ನಡೆದ ಸ್ವಲ್ಪ ಕಾಲದ ನಂತರ ಶ್ರೀರಮಣರು ಬೆಟ್ಟದ ಮೇಲೆ ಪೂರ್ವ ದಿಕ್ಕಿನಲ್ಲಿದ್ದ ವಿರೂಪಾಕ್ಷ ಗುಹೆ ಎಂಬಲ್ಲಿಗೆ ತಮ್ಮ ನಿವಾಸವನ್ನು ಬದಲಾಯಿಸಿ ಅಲ್ಲಿ ಸುಮಾರು 17 ವರ್ಷಗಳ ಕಾಲ ವಾಸಿಸಿದರು. ಇಲ್ಲಿ ಅವರು ತಮ್ಮ ಮೌನವನ್ನು ತ್ಯಜಿಸಿ ಕ್ರಮೇಣ ಭಕ್ತರೊಡನೆ ಸಂಭಾಷಿಸಲು ಮೊದಲು ಮಾಡಿ ತತ್ವ ಜಿಜ್ಞಾಸುಗಳಾದ ಅನೇಕ ಭಕ್ತರು ತಮ್ಮ ತಮ್ಮ ಸಂದೇಹಗಳ ನಿವಾರಣೆಗಾಗಿ ಕೇಳುತ್ತಿದ್ದ ಅನೇಕ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳನ್ನು ನೀಡಿ ಅವರ ಸಾಧನೆಗಳಲ್ಲಿ ಮಾರ್ಗದರ್ಶನ ಮಾಡುತ್ತಿದ್ದರು. ಹೀಗೆ ಸುಮಾರು 1900ರಲ್ಲಿ ಅಂದರೆ
ಶ್ರೀರಮಣರಿಗೆ 21 ವರ್ಷ ವಯಸ್ಸಾಗಿದ್ದಾಗ ಅವರು ಗಂಭೀರಂ ಶೇಷಯ್ಯರ್ ಎಂಬ ಭಕ್ತರ ಪ್ರಶ್ನೆಗಳಿಗೆ ನೀಡಿದ ಉತ್ತರಗಳನ್ನು ವಿಚಾರ ಸಂಗ್ರಹವೆಂಬ ಕಿರು ಹೊತ್ತಿಗೆಯನ್ನಾಗಿಯೂ ಮತ್ತು ಶಿವಪ್ರಕಾಶಂ ಪಿಳ್ಳೆ ಎಂಬ ಭಕ್ತರು 1902ರಲ್ಲಿ ಕೇಳಿದ ಪ್ರಶ್ನೆಗಳಿಗೆ ನೀಡಿದ ಉತ್ತರಗಳನ್ನು ನಾನು ಯಾರು ಎಂಬ ಕಿರು ಹೊತ್ತಿಗೆಯನ್ನಾಗಿಯೂ ಶ್ರೀ ರಮಣಾಶ್ರಮದವರು ಪ್ರಕಟಿಸಿದ್ದಾರೆ. 1907ರಲ್ಲಿ ಉದ್ಧಾಮ ಪಂಡಿತರು, ಮಂತ್ರವೇತ್ತರು, ವೇದಶಾಸ್ತ್ರ ಪಾರಂಗತರು, ಆಶು ಕವಿಗಳು, ಉನ್ನತ ಮಟ್ಟದ ಸಾಧಕರು ಮತ್ತು ಕಾವ್ಯಕಂಠ ಎಂದು ಪ್ರಸಿದ್ಧರಾದ ವಾಸಿಷ್ಠ ಗಣಪತಿ ಮುನಿಗಳೆಂಬುವರು ಶ್ರೀರಮಣರ ಬಳಿಗೆ ಬಂದರು. ಇವರು ಪುರಾಣ, ಇತಿಹಾಸ, ಕಾವ್ಯ, ಸಂಪೂರ್ಣ ಋಗ್ವೇದ, ಉಪನಿಷತ್ತುಗಳು ಹಾಗೂ ಇತರ ಮಂತ್ರಶಾಸ್ತ್ರ ಗ್ರಂಥಗಳ ಆಳವಾದ ಅಧ್ಯಯನವನ್ನು ಮಾಡಿದ್ದರು. ಕೋಟಿ ಕೋಟಿ ಶಿವಪಂಚಾಕ್ಷರಿ ಜಪವನ್ನು ಸಹ ಮಾಡಿ ಮುಗಿಸಿದ್ದರು. ಆದರೂ ತಪಸ್ಸಿನ ನಿಜವಾದ ತತ್ವವನ್ನು ತಾವು ಇನ್ನೂ ಸರಿಯಾಗಿ ಅರಿತಿಲ್ಲವೆಂಬ ಸಂಶಯ ಅವರನ್ನು ಕಾಡುತ್ತಿತ್ತು. ಆದುದರಿಂದ ಅವರು ತಮಗಿಂತ ಕಿರಿಯರಾಗಿದ್ದ ಶ್ರೀರಮಣರ ಬಳಿ ಸಾರಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ತಮ್ಮ ಸಂಶಯಗಳನ್ನು ಭಿನ್ನವಿಸಿಕೊಂಡು ಅವರಿಂದ ಅವುಗಳೆಲ್ಲಕ್ಕೂ ತೃಪ್ತಿಯಾಗುವ ಉತ್ತರಗಳನ್ನು ಪಡೆದುಕೊಂಡರು. ಹೀಗೆ ಗಣಪತಿ ಮುನಿಗಳು ಶ್ರೀರಮಣರ ಶಿಷ್ಯರಾದರು. ಈ ಮುನಿಗಳಿಗೆ ಅನೇಕ ಮಂದಿ ಶಿಷ್ಯರಿದ್ದರು. ಇವರೆಲ್ಲರೂ ನಂತರ ಶ್ರೀರಮಣ ಮಹರ್ಷಿಗಳ ಶಿಷ್ಯವರ್ಗಕ್ಕೆ ಸೇರಿದವರಾದರು. ಮುನಿಗಳು, ಅವರ ಶಿಷ್ಯವೃಂದವು, ಇತರ ಭಕ್ತರು ಅನೇಕ ಸಂದರ್ಭಗಳಲ್ಲಿ ಮಹರ್ಷಿಗಳನ್ನು ಪ್ರಶ್ನಿಸಿ ಪಡೆದ ಉತ್ತರಗಳನ್ನು ಸಂಗ್ರಹಿಸಿ ಮುನಿಗಳು ಭಗವದ್ಗೀತೆಯಂತೆಯೇ 18 ಅಧ್ಯಾಯಗಳಿಂದ ಕೂಡಿದ ಶ್ರೀರಮಣಗೀತೆ ಎಂಬ ಕೃತಿಯನ್ನು ನಂತರ ರಚಿಸಿದರು. ಗಣಪತಿ ಮುನಿಗಳೇ ಈ ಬ್ರಾಹ್ಮಣ ಸ್ವಾಮಿಯ ಹೆಸರು ವೆಂಕಟರಾಮನ್ ಎಂಬುದಾಗಿ ಬಳಿ ಇದ್ದವರೊಡನೆ ಕೇಳಿ ತಿಳಿದು ಇವರನ್ನು ಭಗವಾನ್ ಶ್ರೀರಮಣ ಮಹರ್ಷಿಗಳು ಎಂದು ಕರೆದರು. ಅಂದಿನಿಂದ ಇದೇ ಹೆಸರಿನಿಂದಲೇ ಇವರು ಭಕ್ತ ವೃಂದದಲ್ಲಿ ಚಿರಪರಿಚಿತರಾಗಿದ್ದಾರೆ. 1911ರಲ್ಲಿ FH ಹಂಪ್ರೀಸ್ ಎಂಬ ಆಂಗ್ಲ ದೇಶೀಯರು ಶ್ರೀರಮಣರನ್ನು 3 ಬಾರಿ ಸಂದರ್ಶಿಸಿ ಆ ಸಂದರ್ಶನದ ಬಗ್ಗೆ ವಿವರವಾಗಿ ಇಂಗ್ಲೆಂಡಿನ ಇಂಟರ್ನ್ಯಾಷನಲ್ ಸೈಕಿಕ್ ಗಜೆಟ್ನಲ್ಲಿ ಪ್ರಕಟಿಸಿದರು. ಶ್ರೀರಮಣರ ತಾಯಿ 1914ರಲ್ಲಿ ಮತ್ತೊಮ್ಮೆ ಶ್ರೀರಮಣರ ಬಳಿ ಬಂದಾಗ ತೀವ್ರವಾಗಿ ಕಾಯಿಲೆ ಬಿದ್ದರು. ಆಗ ಶ್ರೀರಮಣರೇ ಸ್ವತಃ ತಾಯಿಯ ಸೇವೆಯನ್ನು ಕೈಗೊಂಡರು. ತಾಯಿಯು ಕಾಯಿಲೆಯಿಂದ ಗುಣಮುಖರಾದ ನಂತರ ಮತ್ತೆ ಮನೆಗೆ ಹಿಂದಿರುಗಿದರು. ಸ್ವಲ್ಪ ಸಮಯದ ನಂತರ ಅವರು ವೃದ್ಧಾಪ್ಯದಲ್ಲಿ ತಮ್ಮನ್ನು ಕಾಪಾಡಲು ಯಾರೂ ದಿಕ್ಕಿಲ್ಲದ ಪರಿಸ್ಥಿತಿಗೆ ಸಿಲುಕಿ 1916ರಲ್ಲಿ ಮತ್ತೆ ಶ್ರೀರಮಣರನ್ನೇ ಆಶ್ರಯಿಸಿದರು. ಈ ಬಾರಿ ಸರ್ವಸಂಗ ಪರಿತ್ಯಾಗಿಯೂ ಮತ್ತು ಪರಮ ವೈರಾಗ್ಯ ಮೂರ್ತಿಯೂ ಆದ ಶ್ರೀ ಮಹರ್ಷಿಗಳು ತಮ್ಮ ತಾಯಿಯನ್ನು ಸಂರಕ್ಷಿಸುವ ಸಂಪೂರ್ಣ ಹೊಣೆಗಾರಿಕೆಯನ್ನು ವಹಿಸಿಕೊಂಡರು. ಹೀಗೆ ಮಾತೆಯು ಶ್ರೀರಮಣ ಮಹರ್ಷಿಗಳ ಬಳಿಯೇ ಉಳಿದುಕೊಂಡಾಗ ಶ್ರೀರಮಣರು ವಿರೂಪಾಕ್ಷ ಗುಹೆಗೆ ಸ್ವಲ್ಪ ಮೇಲಿದ್ದ ಸ್ಕಂದಾಶ್ರಮ ಎಂಬ ನೀರಿನ ವಸತಿ ಇದ್ದ ಸ್ಥಳಕ್ಕೆ ತಮ್ಮ ನಿವಾಸವನ್ನು ಬದಲಾಯಿಸಿದರು. ತಾಯಿಯು ಮಹರ್ಷಿಗಳ ಬಳಿಯೇ ಕೊನೆಯವರೆಗೂ ಇದ್ದು ಮಹರ್ಷಿಗಳಿಂದ ಆತ್ಮಜ್ಞಾನವನ್ನು ಪಡೆದು 19 ಮೇ 1922ರಂದು ಸ್ಕಂದಾಶ್ರಮದಲ್ಲಿ ನಿರ್ಯಾಣವನ್ನು ಪಡೆದರು. ಮಾತೆಯ ನಿರ್ಯಾಣದ ನಂತರ ಮಹರ್ಷಿಗಳ ಭಕ್ತರ ನೆರವಿನಿಂದ ಮಾತೆಯನ್ನು ಸಮಾಧಿ ಮಾಡಲಾಯಿತು. ಆ ಸಮಾಧಿಯ ಮೇಲೆ ಕೆಲ ಕಾಲದ ನಂತರ ರಚಿಸಿದ ಮಾತೃಭೂತೇಶ್ವರ ದೇವಾಲಯವನ್ನೊಳಗೊಂಡ ಅರುಣಾಚಲದ ದಕ್ಷಿಣದಲ್ಲಿರುವ ಮತ್ತು ಈಗ ಶ್ರೀ ರಮಣಾಶ್ರಮವೆಂದು ಪ್ರಖ್ಯಾತವಾಗಿರುವ ಸ್ಥಳಕ್ಕೆ ಶ್ರೀರಮಣರು ಬಂದು ನೆಲೆಸಿದರು. 1930ರಲ್ಲಿ ಪಾಲ್ ಬ್ರಂಟನ್ ಎಂಬ ಪಾಶ್ಚಾತ್ಯರು ಇಲ್ಲಿ ಭಗವಾನರನ್ನು ದರ್ಶಿಸಿ ತಮ್ಮ ಸ್ವದೇಶಕ್ಕೆ ಹಿಂತಿರುಗಿದ ನಂತರ ಎ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಎಂಬ ಈಗ ಜಗದ್ವಿಖ್ಯಾತವಾಗಿರುವ ಪುಸ್ತಕವೊಂದನ್ನು ಆಂಗ್ಲ ಭಾಷೆಯಲ್ಲಿ ಬರೆದರು. ಅವರು ಅದರಲ್ಲಿ ಶ್ರೀ ರಮಣ ಮಹರ್ಷಿಗಳ ಸನ್ನಿಧಿಯಲ್ಲಿ ತಮಗೆ ಆದ ಗಹನವಾದ ಅನುಭವಗಳನ್ನು ಮತ್ತು ಮಹರ್ಷಿಗಳನ್ನು ಅವರು ಭೇಟಿ ಮಾಡಿದ ಬಹಳ ಆಶ್ಚರ್ಯಕರವಾದ ರೀತಿಯನ್ನು, ಮಹರ್ಷಿಗಳ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಮತ್ತು ಅವರ ಉಪದೇಶಗಳನ್ನು ಹೃದಯಂಗಮವಾಗಿ ಬಣ್ಣಿಸಿದ್ದಾರೆ. ಈ ಪುಸ್ತಕದ ಮೂಲಕ ವಿಶ್ವದಾದ್ಯಂತ ಮಹರ್ಷಿಗಳ ದಿವ್ಯ ಜೀವನ ಚರಿತ್ರೆಯು ಪ್ರಚಾರವಾಯಿತು. ಅಂದಿನಿಂದ ಏಪ್ರಿಲ್ 1914ರಂದು ಮಹರ್ಷಿಗಳ ಮಹಾಸಮಾಧಿಯಾಗುವವರೆಗೆ ವಿದೇಶಗಳಿಂದಲೂ ಮತ್ತು ಸ್ವದೇಶದಿಂದಲೂ ತಂಡೋಪತಂಡವಾಗಿ ಭಕ್ತರು, ಸಾಧಕರು, ಜಿಜ್ಞಾಸುಗಳು ಮತ್ತು ಮುಮುಕ್ಷುಗಳು ಭಗವಾನರ ಸನ್ನಿಧಿಗೆ ಬರಲಾರಂಭಿಸಿದರು. ವಿದೇಶಿ ಭಕ್ತರಲ್ಲಿ ಮೇಜರ್ ಚಾಡ್ವಿಕ್ ಮತ್ತು SS ಕೋಹೆನ್ ಎಂಬವರು ತಮ್ಮ ದೇಶಗಳಿಗೆ ಮತ್ತೆ ಹಿಂದಿರುಗದೆ ಆಶ್ರಮದ ಬಳಿಯೇ ನೆಲೆಸಿ ಸಾಧನೆಯಲ್ಲಿ ನಿರತರಾಗಿದ್ದು ಅಲ್ಲಿಯೇ ನಿರ್ಯಾಣವನ್ನು ಪಡೆದರು. ಶ್ರೀ ರಮಣ ಮಹರ್ಷಿಗಳು ತಾವಾಗಿಯೇ ರಚಿಸಿದ ಕೆಲವು ಕೃತಿಗಳನ್ನು ಬಿಟ್ಟರೆ ಬಹುತೇಕ ಅವರ ಕೃತಿಗಳು ಭಕ್ತರ ವಿನಂತಿಯ ಮೇರೆಗೆ
ಅವರ ಸನ್ನಿಧಿಯಲ್ಲಿ ಅನೇಕ ಭಕ್ತರುಗಳಿಗೆ ತಮ್ಮನ್ನು ಬಹಳ ಕಾಲದಿಂದಲೂ ಕಾಡುತ್ತಿದ್ದ ಅನೇಕ ಪ್ರಶ್ನೆಗಳಿಗೆ ಭಗವಾನರನ್ನು ಪ್ರಶ್ನಿಸದೆಯೇ ಸೂಕ್ತ ಪರಿಹಾರಗಳು ದೊರಕಿದ ಅನುಭವಗಳಾಗುತ್ತಿದ್ದುವು. ಬೇರೆ ಯಾವೆಡೆಯಲ್ಲೂ ದೊರಕದ ಶಾಂತಿ ಸಮಾಧಾನಗಳು ಭಗವಾನರ ಸನ್ನಿಧಿಯಲ್ಲಿ ಕುಳಿತ ಮಾತ್ರಕ್ಕೆ ಭಕ್ತರಿಗೆ ದೊರಕುತ್ತಿದ್ದುವು. ಕುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಎಂಬ ದಕ್ಷಿಣಾಮೂರ್ತಿಯನ್ನು ಕುರಿತ ಸ್ತುತಿಯು ಭಗವಾನರ ವಿಷಯದಲ್ಲೂ ಅಷ್ಟೇ ಸಮಂಜಸವಾಗಿ ಹೊಂದುತ್ತದೆ ಎಂಬುದು ಭಕ್ತರನೇಕರ ಅನುಭವ. ಹೀಗೆ ಮೌನ ವ್ಯಾಖ್ಯಾನವೇ ಅವರ ಮುಖ್ಯ ಉಪದೇಶವಾಗಿದ್ದರೂ ಭಕ್ತರು ತಮ್ಮ ಪ್ರಾಮಾಣಿಕವಾದ ಸಂದೇಹಗಳ ನಿವೃತ್ತಿಗಾಗಿ ಕೇಳಿದ ಅನೇಕ ಪ್ರಶ್ನೆಗಳಿಗೆ ಅವರು ಕೊಟ್ಟ ಸೂಕ್ತವಾದ ಉತ್ತರಗಳನ್ನು ಸಂಗ್ರಹಿಸಿ ರಚಿಸಿದ ಅನೇಕ ಪುಸ್ತಕಗಳು ಶ್ರೀರಮಣಾಶ್ರಮದವರಿಂದ ಪ್ರಕಟವಾಗಿದೆ. ಭಗವಾನರ ಕೃತಿ ಸಂಗ್ರಹ ಶ್ರೀರಮಣ ನೂಲ್ತಿರುಟ್ಟುವಿನ ಆಂಗ್ಲ ಭಾಷೆಯ ಅನುವಾದವು ಆರ್ಥರ್ ಆಸ್ಬಾರ್ನ್ ರವರ ಸಂಪಾದಕತ್ವದಲ್ಲಿ ದಿ ಕಲೆಕ್ಟೆಡ್ ವರ್ಕ್ಸ್ ಆಫ್ ರಮಣ ಮಹರ್ಷಿ ಎಂಬ ಪುಸ್ತಕವಾಗಿ ಪ್ರಕಟವಾಗಿದೆ. ಇದರಲ್ಲಿ ಮಹರ್ಷಿಗಳು ರಚಿಸಿದ ಅನೇಕ ಸ್ತೋತ್ರಗಳು ಹಾಗೂ ಇತರ ಆಧ್ಯಾತ್ಮ ಗ್ರಂಥಗಳ ತಮಿಳು ಅನುವಾದವೂ ಇವೆ. ಅವುಗಳನ್ನು ರಚಿಸಿದ ಸಂದರ್ಭಗಳನ್ನು ವಿವರಿಸಲಾಗಿದೆ. ಮಹರ್ಷಿಗಳ ಜೀವನ ಚರಿತ್ರೆಯನ್ನು, ಆಶ್ರಮದಲ್ಲಿ ಅವರ ಸನ್ನಿಧಿಯಲ್ಲಿ ಪ್ರತಿನಿತ್ಯ ಭಕ್ತರೊಡನೆ ನಡೆಯುತ್ತಿದ್ದ ಪ್ರಶ್ನೋತ್ತರಗಳನ್ನು, ಅವರ ಉಪದೇಶಗಳನ್ನು ಮತ್ತು ಆಶ್ರಮದ ಸಭಾಂಗಣದಲ್ಲಿ ಪ್ರತಿನಿತ್ಯವೂ ಜರುಗುತ್ತಿದ್ದ ಅನೇಕ ಬೋಧಪ್ರದವಾದ ಘಟನೆಗಳನ್ನು ಮುಂದೆ ಬರುವ ಅನೇಕ ಭಕ್ತರ ಮಾರ್ಗದರ್ಶನಕ್ಕಾಗಿ ದೊರಕಲೆಂಬ ಭಗವಂತನ ಸಂಕಲ್ಪದಂತೆ ಅವುಗಳನ್ನು ಸಂಗ್ರಹಿಸುವ ಮಹತ್ಕಾರ್ಯದಲ್ಲಿ ಶ್ರೀಯುತರಾದ ಮುರುಗನಾರ್ ಬಿ.ವಿ. ನರಸಿಂಹಸ್ವಾಮಿ, ಶುದ್ಧಾನಂದ ಭಾರತಿಗಳು, ಮುನಗಾಲ ವೆಂಕಟರಾಮಯ್ಯ, ದೇವರಾಜ ಮೊದಲಿಯಾರ್, ಸೂರಿನಾಗಮ್ಮ ಮೊದಲಾದವರು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಈ ಎಲ್ಲ ರಚನೆಗಳಲ್ಲಿ ಮಹರ್ಷಿಗಳ ಜೀವಕಾರುಣ್ಯ, ದೀನದಲಿತರಲ್ಲಿ ದಯೆ, ಸರ್ವಜೀವಿಗಳಲ್ಲಿ ಸಮತ್ವ, ಪಶು ಪಕ್ಷಿಗಳಲ್ಲಿ ಮತ್ತು ಗಿಡ ಮರಗಳಲ್ಲಿಯೂ ಸಮಾನ ಪ್ರೀತಿ ಮೊದಲಾದ ಅನೇಕ ಗುಣಗಳಿಗೆ ಹೃದಯಂಗಮವಾದ ಅನೇಕ ಉದಾಹರಣೆಗಳು ದೊರಕುತ್ತವೆ. ಮಹರ್ಷಿಗಳಿಗೆ ಆಶ್ರಮದಲ್ಲಿ ಏಕಾಂತ ಜೀವನವೆಂಬುದು ಇರಲೇ ಇಲ್ಲ. ಅವರ ದೈನಂದಿನ ಕಾರ್ಯಕ್ರಮಗಳೆಲ್ಲವೂ ಸಭಾಂಗಣದಲ್ಲಿ ಭಕ್ತರೆದುರಿಗೆ ಜರುಗುತ್ತಿದ್ದು ಅಲ್ಲಿ ಎಲ್ಲರಿಗೂ ಸದಾ ಪ್ರವೇಶವಿರುತ್ತಿದ್ದುದು ಶ್ರೀರಮಣಾಶ್ರಮದ ವೈಶಿಷ್ಟ್ಯ. 1948ರ ಅಂತ್ಯದಲ್ಲಿ ರಮಣ ಮಹರ್ಷಿಗಳ ಎಡಮೊಳಕೈ ಮೇಲೊಂದು ಸಣ್ಣ ಗ್ರಂಥಿ ಕಾಣಿಸಿಕೊಂಡಿತು. 1949ರ ಫೆಬ್ರವರಿ ವೇಳೆಗೆ ಅದು ದೊಡ್ಡದಾಗಿ ಬೆಳೆದ ಕಾರಣ ಆಶ್ರಮದ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ತೆಗೆದುಹಾಕಿದರು. ಆದರೆ ಅದು ಸ್ವಲ್ಪ ದಿನಗಳ ನಂತರ ಮತ್ತೆ ಕಾಣಿಸಿಕೊಂಡಿತು. ಆಗ ಅದನ್ನು ವಿಶೇಷ ಪರೀಕ್ಷೆಗೆ ಗುರಿಪಡಿಸಿದಾಗ ಅದು ಸಾರ್ಕೋಮಾ ಎಂದು ಕರೆಯಲ್ಪಡುವ ಭಯಂಕರವಾದ ಕ್ಯಾನ್ಸರ್ ವ್ರಣ ಎಂದು ಗೊತ್ತಾಗಿ ಭಕ್ತರ ಆಗ್ರಹದ ವಿನಂತಿಯ ಮೇರೆಗೆ ಅವರಿಗೆ ಮತ್ತೆ 3 ಬಾರಿ ಶಸ್ತ್ರಚಿಕಿತ್ಸೆ, ರೇಡಿಯಂ ಚಿಕಿತ್ಸೆ ಮೊದಲಾದವುಗಳನ್ನು ಮಾಡಲಾಯಿತು. ಈ ಎಲ್ಲ ಸಂದರ್ಭಗಳಲ್ಲೂ ಮಹರ್ಷಿಗಳು ಶಾಂತಿ ಮತ್ತು ಸ್ಥೈರ್ಯಗಳಿಂದ ಸಿಡಿಲಿನ ಹೊಡೆತಕ್ಕೆ ಸಮನಾದ ಆ ನೋವನ್ನು ಸಹಜವಾಗಿ ತಮಗೆ ಸಂಬಂಧವಿಲ್ಲದಂತೆ ಕೇವಲ ಸಾಕ್ಷಿ ಮಾತ್ರರಾಗಿದ್ದು ಸಹಿಸಿಕೊಂಡರು. ಒಮ್ಮೆ ಅವರೇ ಯಾತನೆಯನ್ನು ಕುರಿತು ಪ್ರಾಸಂಗಿಕವಾಗಿ, ಈ ನೋವು 1000 ಚೇಳುಗಳು ಏಕಕಾಲದಲ್ಲಿ ಕುಟುಕಿದರೆ ಆಗುವ ಯಾತನೆಗಿಂತಲೂ ಮಿಗಿಲಾಗಿದೆ ಎಂದು ಹೇಳಿದ್ದರು. ಆದರೆ ಈ ಚಿಕಿತ್ಸೆಗಳಿಂದ ಏನೂ ಉಪಯೋಗವಿಲ್ಲದಾಗಲೂ ಭಕ್ತರ ವಿನಂತಿಯ ಮೇರೆಗೆ ಮತ್ತು ಅವರೆಲ್ಲರ ಸಮಾಧಾನಕ್ಕಾಗಿ ಆಯುರ್ವೇದ, ಹೋಮಿಯೋಪತಿ, ಸಿದ್ಧೌಷಧ ಮೊದಲಾದ ಹುಣ್ಣಿನ ನೋವಿಗೂ ಮೀರಿದ ನಾನಾ ವಿಧವಾದ ದಾರುಣವಾದ ಚಿಕಿತ್ಸೆಗಳಿಗೂ ಭಗವಾನರು ತಮ್ಮ ದೇಹವನ್ನು ಒಪ್ಪಿಸಿಕೊಂಡರು. ಆ ಚಿಕಿತ್ಸೆಗಳಿಂದಲೂ ಏನೂ ಉಪಯೋಗವಿಲ್ಲವೆಂದು ಕಂಡುಬರಲು ಒಮ್ಮೆ ಭಕ್ತರಲ್ಲೊಬ್ಬರು ದುಃಖದಿಂದ ಭಗವಾನರನ್ನು ಮುಂದೇನು ಮಾಡುವುದೆಂದು ಕೇಳಲು ಭಗವಾನರು ಮುಗುಳು ನಗುತ್ತಾ, ನಾನು ಇದಕ್ಕೆ ಯಾವುದಾದರೂ ಚಿಕಿತ್ಸೆ ಮಾಡಿ ಎಂದು ಎಂದಾದರೂ ಕೇಳಿದ್ದೇನೆ? ನನ್ನನ್ನು ಯಾವಾಗಲಾದರೂ ಮತ್ತು ಯಾರಾದರೂ ಕೇಳಿದ್ದರೆ ನಾನು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದಂತೆ ಇದಕ್ಕೆ ಯಾವ ಚಿಕಿತ್ಸೆಯೂ ಬೇಕಿಲ್ಲ, ಯಾವುದು ಹೇಗೆ ಆಗಬೇಕೋ ಹಾಗೆಯೇ ಆಗಲು ಬಿಟ್ಟು ಬಿಡಿ ಎಂದೇ ಹೇಳುತ್ತಿದ್ದೆ ಎಂದರು. ಅವರು ಪ್ರಾಸಂಗಿಕವಾಗಿ ಒಮ್ಮೆ ಯಾರಾದರೂ ಊಟವನ್ನು ಉಂಡ ನಂತರ ಆ ಎಲೆ ಅದೆಷ್ಟೇ ಚೆನ್ನಾಗಿರಲಿ ಅದನ್ನು ಕಾಪಾಡಲು ಯತ್ನಿಸುತ್ತಾರೇನು ಎಂದು, ಮತ್ತೊಮ್ಮೆ ಕೂಲಿಯು ತನ್ನ ತಲೆಯ ಮೇಲೆ ಹೊತ್ತಿರುವ ಭಾರವನ್ನು ಯಾವಾಗ ಕೆಳಗಿಳಿಸುತ್ತೇನೋ ಎಂದು ಕಾತರದಿಂದ ಎದುರು ನೋಡುತ್ತಿರುವಂತೆ ಜ್ಞಾನಿಯಾದವನೂ ಸಹ ತನ್ನ ಶರೀರವೆಂಬ ಹೊರೆಯನ್ನು ಎಂದಿಗೆ ಕಳೆದುಕೊಳ್ಳುವೆನು ಎಂಬುದಾಗಿ ಕಾತರದಿಂದ ಎದುರು ನೋಡುತ್ತಿರುತ್ತಾನೆ ಎಂದು ಹೇಳಿದ್ದರು. ಅವರು ಪ್ರಾಣಾಂತಿಕವಾದ ನೋವಿನಿಂದ ನರಳುತ್ತಾ ತಮ್ಮ ಕೋಣೆಯಿಂದ ಹೊರಗೆ ಬರಲಾಗದಿದ್ದಾಗಲೂ ಸಹ ಎಂದಿನಂತೆಯೇ ಸದಾಕಾಲವು ಭಕ್ತರಿಗೆ ದರ್ಶನವನ್ನು ನೀಡುತ್ತಲೇ ಇದ್ದರು.
ಹೀಗೆ ತಾವು ತಮ್ಮ ಜೀವನದಲ್ಲಿ ಸಾಕ್ಷಾತ್ಕರಿಸಿಕೊಂಡಿದ್ದ ಈ ದೇಹ ನಾನಲ್ಲ ಎಂಬ ಸತ್ಯಕ್ಕೆ ತಮ್ಮ ಜೀವನವನ್ನೇ ಪ್ರತ್ಯಕ್ಷ ಪ್ರಮಾಣವಾಗಿ ತೋರಿಸಿಕೊಟ್ಟರು. ಇಂತಹ ಸ್ಥಿತಪ್ರಜ್ಞರಾದ ಮತ್ತು ಕರುಣಾಳುಗಳಾದ ಶ್ರೀ ರಮಣ ಮಹರ್ಷಿಗಳು 14ನೇ ಏಪ್ರಿಲ್ 1950 ಶುಕ್ರವಾರದ ದಿನ ದೇಹತ್ಯಾಗ ಮಾಡಿ ನಮ್ಮಿಂದ ಕಣ್ಮರೆಯಾದರು. ಆದರೂ ಅವರೇ ಅನೇಕ ಬಾರಿ ಭಕ್ತರಿಗೆ ಭಗವಾನರು ಹೊರಟು ಹೋಗುತ್ತಿದ್ದಾರೆಂದು ಭಕ್ತರೆಲ್ಲರೂ ದುಃಖಿಸುತ್ತಿದ್ದಾರೆ, ಆದರೆ ಭಗವಾನರು ಎಲ್ಲಿಗೆ ಹೋಗಬಲ್ಲರು ಮತ್ತು ಹೇಗೆ ಹೋಗಬಲ್ಲರು, ಅವರು ಇಲ್ಲಿಯೇ ಇರುತ್ತಾರೆ ಮತ್ತು ಎಂದೆಂದಿಗೂ ಇರುತ್ತಾರೆ ಎಂದು ತಿಳಿಸಿ ಹೇಳುತ್ತಿದ್ದಂತೆ ಅವರು ಎಲ್ಲರ ಹೃದಯಗಳಲ್ಲೂ ಆತ್ಮರೂಪವಾಗಿ ಎಂದೆಂದಿಗೂ ಬೆಳಗುತ್ತಾ ಭಕ್ತರಿಗೆ ಸದಾಕಾಲವೂ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಎನ್ನುವುದು ರಮಣ ಭಕ್ತರೆಲ್ಲರ ಅಂತರಂಗದ ಅನುಭವ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.